ನೂತನ ಮಹಿಳಾ ಅಲ್ಪಸಂಖ್ಯಾತರ ಕಾಲೇಜನ್ನು ನಗರದ ಮಧ್ಯಭಾಗದಲ್ಲಿ ಪ್ರಾರಂಭಿಸಲು ಆಗ್ರಹಿಸಿ ಮನವಿ. ಸರ್ಕಾರದಿಂದ ಗದಗ ನಗರದಲ್ಲಿ ಮಂಜೂರು ಮಾಡಲಾಗಿರುವ ನೂತನ ಮಹಿಳಾ ಅಲ್ಪಸಂಖ್ಯಾತರ ಕಾಲೇಜನ್ನು ನಗರದ ಮಧ್ಯಭಾಗದಲ್ಲಿ ಅಥವಾ ಸುರಕ್ಷಿತ ಕಟ್ಟಡದಲ್ಲಿ ಪ್ರಾರಂಭಿಸಲು ಆಗ್ರಹಿಸಿ ಗದಗ ಬೆಟಗೇರಿ ಮುಸ್ಲಿಂ ಸಮಾಜ ವೇದಿಕೆಯಿಂದ ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಾಡಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಮಹಿಳಾ ಕಾಲೇಜು ಕಬ್ರಸ್ತಾನ್ ಹತ್ತಿರ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಅಲ್ಪಸಂಖ್ಯಾತರ ಮಹಿಳೆಯರ ರಕ್ಷಣೆ ಆಗಲೇಬೇಕು. ಅಲ್ಪಸಂಖ್ಯಾತರ ಮಹಿಳೆಯರ ರಕ್ಷಣೆ ಬೇಕೇ ಬೇಕು. ಅಲ್ಪಸಂಖ್ಯಾತರ ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಅಲ್ಪಸಂಖ್ಯಾತರ ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಅಲ್ಪಸಂಖ್ಯಾತರ ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಅಲ್ಪಸಂಖ್ಯಾತರ ಮಹಿಳಾ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಸ್ಥಾಪನೆ ಆಗ್ಬೇಕು ಅಂತ ಪ್ರಾರಂಭ ಮಾಡ್ಬೇಕಂತ ಹೇಳಿ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆ ಮಹಿಳಾ ಕಾಲೇಜು ರಾಜಕೀಯವಾಗಿ ಬೇರೆ ಒಬ್ಬರ ಖಾಸಗಿಯವ್ರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಡಂಬಳನಾಕ ಕಾರವಾರ ಬಳ್ಳಾರಿ ರಸ್ತೆಯಲ್ಲಿ ಇರ್ತಕ್ಕಂಥ ಕಬ್ರಸ್ತಾನ್ ಇದೆ, ರುದ್ರಭೂಮಿ ಜಾಗ ಇದೆ. ಆ ಜಾಗೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ದಲ್ಲಿ ಈಗಾಗಲೇ ಅದನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಹೋಗಬೇಕು ಬರುವಂಥದ್ದು ವ್ಯವಸ್ಥೆ ಇಲ್ಲ. ಎರಡನೇದ್ದು ಏನು ಕಬ್ರಸ್ತಾನ್ ರುದ್ರಭೂಮಿ ಇದೆ, ಅಲ್ಲೇ ಹಗಲಿ ಹೊತ್ತಲ್ಲಿ ಜನ ಹೋಗ್ಬೇಕಂದ್ರೆ ಭಯ ಪಡುವಂಥ ಸ್ಥಿತಿ ನಿರ್ಮಾಣ ಆಗೈತಿ. ವಿದ್ಯಾರ್ಥಿಗಳ ವಿರೋಧಿ ಆಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ವಿರೋಧಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರ ಪರವಾಗಿ ತಾಲೂಕು ವಿಸ್ತರಣಾಧಿಕಾರಿಯಾಗಿ ಮನವಿಯನ್ನು ಸ್ವೀಕರಿಸ್ತಾ ಇದ್ದೀನಿ. ಈಗೇನು ನೀವು ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಮನವಿಯನ್ನು ಕೊಟ್ಟಿದ್ದೀರಿ, ಇದನ್ನು ಸೂಕ್ತ ರೀತಿಯಲ್ಲಿ ಕ್ರಮವಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಕುರಿತು ಕ್ರಮವನ್ನು ಕೈಗೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಗದಗ ಜಿಲ್ಲಾ ವಕಫ್ ಕಚೇರಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗೆ ನಮ್ಮೆಲ್ಲ ಮುಸ್ಲಿಂ ಸಮುದಾಯದ ಹಿರಿಯರು, ಜಮಾತಿನ ಮುಖಂಡರು, ಅಂಜುಮನ್ ಇಸ್ಲಾಂ ಸಂಸ್ಥೆ ನೇತೃತ್ವದೊಳಗೆ ಏನು ಗದಗ ನಗರಕ್ಕೆ ಒಂದು PU ಕಾಲೇಜ್ ಮಹಿಳಾ ಮಂಜೂರಾತಿ ಆಗಿದೆ ಅಲ್ಪಸಂಖ್ಯಾತರ ಒಂದು ಇಲಾಖೆಯಿಂದ. ಆ ಒಂದು PU ಕಾಲೇಜನ್ನು ನಗರದ ಡಂಬಳನಾಕದಲ್ಲಿರುವ ಕಬ್ರಸ್ತಾನದಲ್ಲಿ ಮಾಡಲಿಕ್ಕೆ ಇವತ್ತು ಜಿಲ್ಲಾ ವಕಫ್ ಬೋರ್ಡ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೇಮಕ ಮಾಡಿದೆ ಅಂತ ತಿಳಿದು ಬಂದ ತಕ್ಷಣ ಎಲ್ಲ ಸಮಾಜ ಬಾಂಧವರು, ಎಲ್ಲ ಸಂಘ ಸಂಸ್ಥೆಗಳವರು ಬಂದು ಇವತ್ತು ಅಲ್ಪಸಂಖ್ಯಾತರ ಇಲಾಖೆಗೆ ಮತ್ತು ಏನು ವಕಫ್ ಬೋರ್ಡ್ ಇದೆ ಜಿಲ್ಲಾ ವಕಫ್ ಬೋರ್ಡ್ಗೆ ಮನವಿ ಸಲ್ಲಿಸಲಾಯಿತು. ಇವತ್ತಿನ ದಿವಸ ಎಲ್ಲ ಸಮಾಜ ಬಾಂಧವರಲ್ಲಿ ನಾನು ಗದಗ ಶಹರದ ಒಬ್ಬ ಜವಾಬ್ದಾರಿಯುತ ಮುಖಂಡನಾಗಿ ಒಂದು ಸಭೆ ಕರೆದು ಉನ್ನತ ಮಟ್ಟದ ಸಭೆ ಇಡೀ ಗದಗ ಬೆಟಗೇರಿ ಜಮಾತಿನ ನಮ್ಮ ಮುಖಂಡರ ಸಹಯೋಗದಲ್ಲಿ ಮತ್ತು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ
ಅಧಿಕಾರಿಗಳು ಮತ್ತು ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳ ಒಂದು ಸಹಯೋಗದಲ್ಲಿ ಮಧ್ಯಸ್ಥಿಕೆಯಲ್ಲಿ ನಾವು ಒಂದು ಸಭೆ ಮಾಡ್ತೀವಿ. ಆ ಸಭೆ ಒಳಗೆ ಯಾವ ಸ್ಥಾನದಲ್ಲಿ ಆ ಶಾಲೆ ಕಾಲೇಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ತೀವಿ ಅಂಥೇಳಿ ಇವತ್ತಿನ ದಿವಸ ಹೇಳಲಾಯಿತು. ಕೆಲವೊಬ್ಬರ ಬೇಡಿಕೆ ಕಬ್ರಸ್ತಾನದಲ್ಲಿ ಕಾಲೇಜ್ ಆಗಬೇಕು, ಅಲ್ಲಿ ಹಾಸ್ಟೆಲ್ ಬೇಡ ಅಂತೈತಿ. ಕೆಲವೊಬ್ಬರು ಕಬ್ರಸ್ತಾನದಲ್ಲಿ ಹಾಸ್ಟೆಲ್ ಇರಲಿ, ಕಾಲೇಜ್ ಬೇಡ ಅಂತೈತಿ. ಅದಕ್ಕೆ ನಾವು ಇವತ್ತಿನ ದಿವಸ ನಮ್ಮ ಧರ್ಮಗುರುಗಳ ಮತ್ತು ಎಲ್ಲ ಸಮಾಜ ಬಾಂಧವರ ಸಹಯೋಗದಲ್ಲಿ ಒಂದು ಸಭೆ ಕರೆದು ಅವತ್ತಿನ ಆ ಸಭೆಯೊಳಗೆ ಒಂದು ಉನ್ನತವಾದಂಥ ಒಳ್ಳೆಯ ವಾತಾವರಣ ಇರುವಂಥ ಜಾಗದಲ್ಲಿ ನಮ್ಮ ಮಹಿಳಾ ವಿದ್ಯಾರ್ಥಿನಿಗಳು, ವಿಶೇಷವಾಗಿ ಮುಸ್ಲಿಂ ಸಮುದಾಯದೊಳಗೆ ಮಹಿಳೆಯರಿಗೆ ಭಾಳ ಸಂರಕ್ಷಣೆ ಇರುವಂಥ ಜಾಗ ಅವಶ್ಯಕತೆ ಇದ್ದು, ಆ ಸಂರಕ್ಷಣೆ ಜಾಗೆಯನ್ನು ನಮ್ಮ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ಮಟ್ಟದೊಳಗೆ ಈ ಒಂದು ಬೆಳವಣಿಗೆ ಆಗಲಿ ಅಂಥೇಳಿ ಒಂದು ಸಮಾಧಾನಕರವಾದಂಥ ಈ ವಾತಾವರಣದೊಳಗೆ ನಾವು ಮನವಿ ಕೊಟ್ಟು ಇವತ್ತಿನ ದಿವಸ ಎಲ್ಲ ಸಮಸ್ತ ಮುಸಲ್ಮಾನ್ ಬಾಂಧವರು ಬರುವಂಥ ಆ ಬಡ ಹೆಣ್ಣು ಮಕ್ಕಳ ವಿದ್ಯಾರ್ಥಿಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಭೆ ಮಾಡಿ ಅದಕ್ಕೆ ನಮ್ಮ ಮುಖಂಡರ ಒಂದು ಮಧ್ಯಸ್ಥಿಕೆ ಒಳಗೆ ಒಂದು ಅಂತಿಮ ತೀರ್ಮಾನ ತಗೊಳ್ಳಿಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿ ಸೇರಿದ್ವಿ ಮತ್ತು ಅವ್ರಿಗೆ ಮನವಿನೂ ಕೊಟ್ಟಿದ್ದೀವಿ. ಆ ಹಿನ್ನೆಲೆ ಒಳಗೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮುಸ್ಲಿಂ ಸಮುದಾಯದ ಬಾಂಧವರು ನಮ್ಮ ಹೆಣ್ಣು ಮಕ್ಕಳ ಆ ಒಂದು ವಿದ್ಯಾಭ್ಯಾಸದ ಒಂದು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಅಂತಿಮ ಒಂದು ತೀರ್ಮಾನ ತಗೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಗದಗ ಬೆಟಗೇರಿ ಮುಸ್ಲಿಂ ಸಮಾಜದ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಮಹಿಳಾ ಕಾಲೇಜನ್ನು ಮಂಜೂರು ಮಾಡಿದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕಾಲೇಜನ್ನು ಮಂಜೂರು ಮಾಡಿರುವಂಥ ರಾಜ್ಯ ಸರ್ಕಾರ. ಆದರೆ ಆ ಕಾಲೇಜನ್ನು ಒಂದು ಕಬ್ರಸ್ತಾನ್ ಜಾಗ ಇರತಕ್ಕಂಥ ಕಟ್ಟಡಕ್ಕೆ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯೋಚನೆ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಮನವಿ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಕಬ್ರಸ್ತಾನದಲ್ಲಿರ್ತಕ್ಕಂಥ ಕಟ್ಟಡದಲ್ಲಿ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಬಾರ್ದು ಅಂತೇಳಿ ನಾವು ಮನವಿನ ಕೊಟ್ಟಿದ್ವಿ. ಒಂದು ವೇಳೆ ಅಧಿಕಾರಿಗಳು ನಮ್ಮ ಮನವಿನ ಗಂಭೀರವಾಗಿ ಪರಿಗಣಿಸಿ ನಗರ ಮಧ್ಯಭಾಗದಲ್ಲಿರ್ತಕ್ಕಂಥ ಕಟ್ಟಡದಲ್ಲಿ ಕಾಲೇಜ್ ಪ್ರಾರಂಭ ಮಾಡಲಿಲ್ಲ ಅಂತಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ಗದಗ ಬೆಟಗೇರಿ ಮುಸ್ಲಿಂ ಸಮಾಜ ವೇದಿಕೆಯಿಂದ ಮಾಡ್ತೀವಿ. ಹಾಗಾಗಿ ಅಧಿಕಾರಿಗಳು ಈ ಹೋರಾಟ, ಈ ಮನವಿ, ಈ ನಮ್ಮ ಸಮಾಜದ ಮುಖಂಡರ ಒಂದು ಬೇಡಿಕೆನ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಈ ಒಂದು ಇದರ ಮಾಧ್ಯಮದ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ವಿ. ಏನು ಮಹಿಳೆಯರು, ಅಲ್ಪಸಂಖ್ಯಾತರ ಮಹಿಳೆಯರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಜಾಗೆಯಲ್ಲಿ ಯಾವುದೇ ವಾಹನದ ವ್ಯವಸ್ಥೆ ಇಲ್ಲ. ಇನ್ನೊಂದು ಆ ಒಂದು ಜಾಗೆ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಮಹಿಳೆಯರು ಸಂಚರಿಸುವಂಥ ವ್ಯವಸ್ಥೆ ಇರುವುದಿಲ್ಲ. ಹಂಗಾಗಿ ಆ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಕಾಲೇಜ್ ಪ್ರಾರಂಭ ಮಾಡಬಾರ್ದು ಅಂತೇಳಿ ಒಂದು ಮಾಧ್ಯಮದ ಮೂಲಕ ಮತ್ತು ಸಂಘಟನೆ ಮೂಲಕ ಒತ್ತಾಯ ಮಾಡ್ತಾಯಿದ್ವಿ. ಒಂದು ವೇಳೆ ನೀವು ಕಾಲೇಜ್ ಅಲ್ಲೇ ಪ್ರಾರಂಭ ಮಾಡ್ತೇನೆ ಅಂತಂದ್ರೆ ನಾವು ನಿಜವಾಗಲೂ ನಾವು ಏನು ಮಾಡ್ತೀವಿ, ನಮ್ಮ ಗದಗ ಬೆಟಗೇರಿ ಮುಸ್ಲಿಂ ಸಮಾಜದ ವೇದಿಕೆಯಿಂದ ಸಾವಿರಾರು ಜನ ಸೇರಿಸಿ ಇಲಾಖೆನ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ.